जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 14 ಮೇ ಶ್ರೀ ಮಹಾರಾಜರ ಪ್ರವಚನ ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು. ವಿಷಯದ ಹಾಗೂ ಲೌಕಿಕದ ಆಸೆ. ಲೌಕಿಕದ ಅಂದರೆ ಮಾನ ಸಮ್ಮಾನ ಕೊಡಬೇಕು, ನಂದು ಯಾವುದೋ ಒಂದು ಸ್ಟ್ಯಾಟಸ್ಕೋ ಪೊಸಿಷನ್ ಅಟೇನ್ ಮಾಡಬೇಕು, ಜಗತ್ತಿನಲ್ಲಿ ಏನಾದ್ರು ಪಡ್ಕೋಬೇಕು ಅನ್ನೋ ಆಸೆ ಏನಿದೆಯೋ ಬಿಡಬೇಕು. ಮತ್ತು ವಿಷಯದ 5 ಇಂದ್ರಿಯ ಮುಖೇನ ನಾವೇನು ಉಪಭೋಗಿಸ್ತೀವೋ ಆ ವಿಷಯದ ಆಸೆ ಕೂಡ ಬಿಡಬೇಕು. ನಾವು ಯಾಕೆ ಲೌಕಿಕದ ಆಸೆ ಬಿಡಬೇಕು ಅಂದರೆ, ಮಾನ ಸಮ್ಮಾನ, ಪೊಸಿಷನ್, ಸ್ಟ್ಯಾಟಸ್ಕೋ, ಅಚೀವ್ಮೆಂಟ್ಸು ಇದನ್ನೆಲ್ಲ ಲೋಭ ಆಸಕ್ತಿಯಿಂದ ಬೇಕು ಬೇಕು ಅಂತ ಹೋದರೆ ಭಗವಂತ ನಮ್ಮಿಂದ ದೂರ ಆಗ್ತಾನೆ. ನರಜನ್ಮದಲ್ಲಿ ಬಂದು ಪ್ರಾರಬ್ಧಕ್ಕೆ ಅನುಸಾರವ ಇವೆಲ್ಲ ಭಗವಂತ ಕೊಟ್ಟೇ ಇರ್ತಾನೆ. ಆದರೆ ಇದನ್ನು ನಾನು ಗಳಿಸಬೇಕು, ಪಡ್ಕೋಬೇಕು ಅಂತ ಭಗವಂತನನ್ನು ಬಿಟ್ಟು ಆಗ ಹೋದರ ಸಂತರ ಚರಿತ್ರೆ ನಾವು ನೋಡಿದ್ದೀವಿ. ತುಕಾರಾಮ್ ಮಹಾರಾಜರಿಂದ ಹಿಡಿದು ನಮ್ಮ ಪುರಂದರದಾಸರು, ಕನಕದಾಸರು, ಮತ್ತು ಮೀರಾಬಾಯಿ, ಯಾರ್ಯಾರಾಗೋದ್ರು, ರೈದಾಸರು ಎಲ್ಲರೂ ಅವರು ಭಗವಂತನ ಪ್ರಾಪ್ತಿ ಮಾಡಿಕೊಂಡ್ರು. ಲೌಕಿಕದ ಆಸೆಯಲ್ಲಿ ಅವ್ರಿಗೇನು ಲೌಕಿಕದ ಆಸೆ ಇರಲಿಲ್ಲ. ಇದ್ರೇನು ಬಿಟ್ರೇನು. ತುಕಾರಾಮ್ ಮಹಾರಾಜರು ಪಾಂಡುರಂಗನ್ನ ಪಡ್ಕೊಂಡ್ರು. ಹಂಗಂದರೆ ನಮಗೇನು ಬೇಡ ರೀ ಪಾಂಡುರಂಗ ಅಂದರೆ ಮಾತು ಮುಗ್ದೆ ಹೋಗತ್ತಲ್ಲಿ. ಅಲ್ಲಿ ಪಾಂಡುರಂಗ ಬೇಕು ಅಂದರೆ ಮನೆ ಬಿಟ್ಟು ಹೋಗೋಂಗಿಲ್ಲ. ಇಲ್ಲಿಂದ ಎಲ್ಲವನ್ನು ತ್ಯಾಜ್ಯ ಮಾಡಿ ಆ ಪರಮಾತ್ಮನನ್ನು ಇಲ್ಲಿ ಸಿಂಹಾಸನದ ಮೇಲೆ ಕೂಡಿಸ್ಕೋಬೇಕು. ಅದಕ್ಕೆ ಇವೆಲ್ಲವನ್ನು ಬಿಡಬೇಕಾಗುತ್ತದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನಾವು ರಾಮನವರ ಆದೆವು ಅಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ. ನಾವು ರಾಮನವರು ಆಗಲು ನಾವೇ ಅಡ್ಡು ಬರುತ್ತದೆ. ನಾವು ಅಂದರೆ ನಮ್ಮ ಮನಸ್ಸು ಬುದ್ಧಿ ಅಡ್ಡ ಬರ್ತಾ ಇದೆ. ನಾವು ಯಾವಾಗಲೂ ರಾಮನವರೇ ಇದ್ದಿದ್ದು. ನಮ್ಮ ಬುದ್ಧಿ ಸಂತತ್ವಕ್ಕೆ ಹೊಂದಿತ್ತು. ಆದರೆ ಅದನ್ನು ಮರೆತು ನಾನು ಮಾಡುತ್ತಾ ಇದ್ದೀನಿ ಅಂದ್ಬಿಟ್ಟು ಆ ಲೌಕಿಕದ ಹವ್ಯಾಸದಲ್ಲಿ ಸಿಕ್ಕಾಕೊಂಡು ಜೀವ ಒದ್ದಾಡ್ತಾ ಇದೆ. ನಾವು ವಿಷಯದ ಹಾಗೂ ಲೌಕಿಕದ ಆಸಕ್ತಿಯನ್ನು ಹೊಂದಿರುವುದಾಗಿರುತ್ತವೆ. ಒಂದರ ಆಸಕ್ತಿ ಹೊಂದುವುದರಿಂದ ಸ್ವಾಭಾವಿಕವಾಗಿ ಮತ್ತೊಂದರ ವಿರಕ್ತಿ ಉಂಟಾಗುತ್ತದೆ. ಒನ್ ಥಾಟ್ ಈಸ್ ರಿಪ್ಲೇಸ್ಡ್ ಬೈ ಅದರ್. ಒಂದು ವಿಷಯ ನನಗಿಷ್ಟ ಆಯಿತು, ಸ್ವಲ್ಪ ದಿವಸ ಆದಮೇಲೆ ಅದು ಉಪಭೋಗ ಆಯಿತು. ಉಪಭೋಗ ಆ ವಸ್ತು ಮೇಲಿಂದ ಇಂಟ್ರೆಸ್ಟ್ ಹೋಯಿತು ಅಂದರೆ ಮತ್ತೊಂದು ವಿಷಯ ನನಗೆ ಬೇಕು, ಮತ್ತೊಂದು ವಸ್ತು ಬೇಕು, ಅದ್ರ ಮೇಲೆ ಮನಸ್ಸು ಕೇಂದ್ರೀಕರಣ ಆಯಿತು ಅಂದರೆ ಈ ವಿಷಯದ ಮೋಹ ಹೊರಟೋಯ್ತು. ಸೊ ಇಟ್ ಈಸ್ ಟೆಂಪರರಿ, ಸ್ವಾಭಾವಿಕ. ಅದು ಅಂದರೆ ನ್ಯಾಚುರಲಿ. ಈಗ ನಾನು ಭಗವದ್ಗೀತಾ ಓದ್ತಾ ಇದ್ದೆ, ಸ್ವಲ್ಪ ದಿವಸ ಆದಮೇಲೆ ಭಗವದ್ಗೀತಾ ಮುಗಿದ್ಮೇಲೆ ಅಧ್ಯಾತ್ಮ ರಾಮಾಯಣ ತೊಗೊಂಡೆ. ತೊ ಭಗವದ್ಗೀತಾ ಮೇಲಿರೋ ಇಂಟ್ರೆಸ್ಟ್ ಏನಾಯಿತು, ಕಡಿಮೆ ಆಗಿ ಅಧ್ಯಾತ್ಮ ರಾಮಾಯಣದಲ್ಲಿ ಏನು ಬರ್ದಿದೆಯಪ್ಪ ಅದರಲ್ಲಿ ಕ್ಯೂರಿಯಾಸಿಟಿ ಆಯಿತು. ಇದ್ರದ್ದು ಏನಿತ್ತು ಒಲವು, ಇದು ಕಡಿಮೆ ಆಗಿ ಅದ್ರ ಮೇಲೆ ಅಂದರೆ ಒನ್ ಥಾಟ್ ಈಸ್ ರಿಪ್ಲೇಸ್ಡ್ ಬೈ ಅದರ್. ಇದು ಸ್ವಾಭಾವಿಕ. ಅದಕ್ಕೆ ನಮಗೆ ಎಷ್ಟೊಂದು ದಿವಸ ಆದಮೇಲೆ ಕೇಳಿದ್ರೆ ಆ ಶ್ಲೋಕನ ಗೊತ್ತಿಲ್ಲ ಕಣ್ರಿ, ಮರ್ತು ಹೋಗಿದೆ ಅಂತೀವಿ. ಯಾಕೆ? ಅದ್ರ ಮೇಲಿರೋ ಇಚ್ಛಾ ಏನಿತ್ತು ಅದು ಕಡಿಮೆ ಆಗಿರೋದಕ್ಕೆ ಅದು ಮರ್ತು ಹೋಗ್ಬಿಡುತ್ತದು. ಕೆಲಸದ ಸಮಯದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ದೂರ ಸರಿಸಿ ಕೆಲಸಕ್ಕೆ ಹೋಗುತ್ತೇವೆ ಅಂದ ಮೇಲೆ ಸಾಧನೆಯ ಸಮಯದಲ್ಲಿ ಹೆಂಡತಿ ಮಕ್ಕಳು ಅಡ್ಡಿ ಬರುತ್ತವೆ ಎಂಬ ಕಾರಣ ಏಕೆ ಹೇಳಬೇಕು? क्योंकि उधर पैसा मिलता है, 9 to 5 जॉब में पैसा इधर क्या मिलता है, इधर कुछ नहीं मिलता है. इधर राम 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 बोलने से कुछ नहीं मिलता है. ಭಗವಾನ್ ಅಂತಾನೆ ಏನಿದೆಯೋ ಅದನ್ನು ಎಲ್ಲ ಕಿತ್ಕೊಂಡು ಕಳಿಸ್ತೀನಿ ನಾನು. ನಿನಗೆ ಭಗವಂತ ಬೇಕು ಅಂದರೆ ಎಲ್ಲವನ್ನು ದೂರ ಸರಿಸ್ತೀನಿ ಫಸ್ಟು. ಅದಕ್ಕೆ ಹೆಂಡತಿ ಬೇಡ ಅಂತಾಳ್ರಿ, ಮಕ್ಕಳು ಬೇಡ ಅಂತಾಳ್ರಿ. ಅದಕ್ಕೆ ಭಗವಂತನ ಅರಸ್ಕೊಂಡು ಯಾರು ಹೋಗ್ತಾರೋ ಅವ್ರಿಗೆಲ್ಲ ಹುಚ್ಚು, ಆಮೇಲೆ ನಿಂದನೆ ಮಾಡೋದು, ಬೈಯೋದು, ಬೈಗಳ ಹಾಕೋದು, ಬೈಸ್ಕೋಬೇಕಾಗತ್ತೆ ಅವ್ರಿಗೆ. ಭಗವಂತ ಹಂಗೆ ಸುಲಭವಾಗಿ ಸಿಕ್ಬಿಡ್ತಾನೆ. ತುಕಾರಾಮ್ ಮಹಾರಾಜರಿಗೆ ಹುಚ್ಚು ತುಕ್ಯ ವೇಡ್ಯಾ ತುಕ್ಯ ಅಂತಿದ್ರು. ಏನು ತುಕ ಸಂಸಾರ ಮಾಡ್ಲಿಕ್ಕೆ ನೆಟ್ಟಗೆ ಬರೋದಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಇವತ್ತು ರಾಜಾರಾಮ್ ಮಹಾರಾಜರನ್ನ ಭಂಗದಲ್ಲಿ ಹೇಳ್ತಾರೆ, ಸಂಸಾರ ಎಷ್ಟಾರೆ ನೇಟಕ ಮಾಡ್ಕೊಳ್ಳಿ, ಎಲ್ಲಿವರೆಗೂ ಅವನಿಲ್ಲಿ ಒಳಗೆ ಪ್ರಾಪ್ತಿ ಆಗೋದಿಲ್ವೋ ಅಲ್ಲಿ ತನಕ ಈ ಲೌಕಿಕದ ಸಂಸಾರ ನೋಡೋಕ್ಕೆ ಮಾತ್ರ ಚೆಂದ ಕಾಣಿಸುತ್ತೆ. ನಿಮ್ಮದೊಂದು 3 BHK 4 BHK ಇರ್ಬೋದು, ಡೆಕೋರೇಟಿವ್ ಐಟಮ್ಸ್ ಇರ್ಬೋದು, ಆದರೆ ಒಳಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಒಂದು ನನಗೆ ಪರಸ್ಪರವಾಗಿ ಆನಂದ ಹಂಚಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಂದರೆ ಏನು ಮಾಡ್ತೀನಂತ ತಗೊಂಡು ದ್ರವ್ಯ ಹಾಗೂ ದಾರ ಇವೆರಡು ವಿಷಯಗಳು ನಮಗೆ ಅಡ್ಡಿ ಬರುತ್ತದೆ. ದ್ರವ್ಯ ಅಂದರೆ ದುಡ್ಡು, ದಾರ ಅಂದರೆ ಹೆಂಡತಿ.
ಎಂದು ಇಂದಿನವರೆಗೆ ಅನೇಕ ಸಂತರು ಹೇಳಿರುತ್ತಾರೆ. ಅಂದಮೇಲೆ ದೇವರು ಇವನನ್ನು ನಿರ್ಮಾಣವಾದರೂ ಏಕೆ ಮಾಡುತ್ತಾನೆ ಎಂದು ಕೇಳಬಹುದು. ಮತ್ತೆ ಯಾಕೆ ನಿರ್ಮಾಣ ಮಾಡಿದ್ದಾನೆ ಇದನ್ನು? ಇದಕ್ಕೆ ಉತ್ತರವೇನೆಂದರೆ, ಕಡ್ಡಿ ಪೆಟ್ಟಿಗೆಯಿಂದ ದೀಪ ಹಚ್ಚಲು ಬರುತ್ತದೆ ಹಾಗೂ ಮನೆಯನ್ನು ಸುಡಲು ಬರುತ್ತದೆ. ಅದರ ಉಪಯೋಗ ನಾವು ಮಾಡಿಕೊಳ್ಳದಂತೆ ಇರುತ್ತದೆ. ನಿಜವಾಗಿ ಹೇಳುವುದಾದರೆ ನಮಗೆ ಭಗವಂತನ ತಳಮಳವೇ ಇರುವುದಿಲ್ಲ. ಕಡ್ಡಿಪೆಟ್ಟಣದಿಂದ ನಾವು ದೀಪನೂ ಹಚ್ಬೋದು, ಮನೆಯೂ ಸುಡ್ಬೋದು. 1 ನಿಮಿಷಕ್ಕೆ ಮನೆ ಸುಟ್ಟು ಹೋಗುತ್ತೆ. ದೀಪ ಹಚ್ಚಿದ್ರೆ ಅದು ಪ್ರಜ್ವಲಿತವಾಗಿ ಬೆಳಕು ಕೊಡುತ್ತೆ. ಸೊ ನಾವು ಡಿಸೈಡ್ ಮಾಡಬೇಕು, ನಾವು ಪ್ರಪಂಚಕ್ಕೆ ಏತಕ್ಕಾಗಿ ಬಂದಿದ್ದೀವಪ್ಪ. ಈ ಸಂಸಾರ ಮಾಡಿ ಮನೆ ಮಠ ಮಕ್ಕಳು ಮಾಡಿಕೊಂಡು ಮತ್ತು ಮಕ್ಕಳಿಗೆ ಆಸ್ತಿ ಮಾಡಿ, ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿ, ಬೇಬಿ ಸಿಟ್ಟಿಂಗ್ ಮಾಡಿ ಇಷ್ಟಕ್ಕೆ ಮಾತ್ರ ನಾವು ಬಂದಿದ್ದೀವ? ಡೈಪರ್ ಚೇಂಜ್ ಮಾಡೋಕ್ಕೆ ಬಂದಿದ್ದೀವ ಅಥವಾ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಈ ನರದೇಹದಲ್ಲಿ ಬಂದಿದ್ದೀವ ಅನ್ನೋದನ್ನು ವಿಚಾರ ನಾವು ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನಮಗೆ ತಳಮಳನೇ ಇಲ್ಲ ಅಂದರೆ ಭಗವಂತ ಬೇಕು ಅನ್ನೋ ಚಡಪಡಿಕೆ ಇಲ್ಲ. ಒಬ್ಬನು ನನಗೆ ಪ್ರಪಂಚವನ್ನು ಬಿಡಬೇಕೆಂದು ಅನಿಸುತ್ತದೆ ಎಂದು ನನಗೆ ಹೇಳಿದನು. ಮಹಾರಾಜರಿಗೆ ಹೇಳ್ದ, ನಾನು ಅದಕ್ಕೆ ಕೇವಲ ಪ್ರಪಂಚ ಬಿಡುವುದರಿಂದ ನಿನಗೆ ವೈರಾಗ್ಯ ಹೇಗೆ ಬಂದಿತು? ವೈರಾಗ್ಯಕ್ಕೆ ವಿವೇಕದ ಜೋಡು ಬೇಕಾಗುತ್ತದೆ. ನೀನು ನಿನ್ನ ಅಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಸಾಧಿಸಿದಂತೆ ಎಂದು ಹೇಳಿದೆ. ಅಹಂಕಾರ ಬಿಡು ಅಂದರು. ಮನೆ ಬಿಡಬೇಕಾಗಿಲ್ಲ, ಅದು ನಾನು ಮನೆ ಬಿಟ್ಟು ಬಂದುಬಿಡ್ತೀನಿ ರೀ, ಪ್ರಪಂಚ ಬಿಟ್ಟು ಬಂದುಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯ? ಅಲ್ಲಿ ವೈರಾಗ್ಯ ಬಂದುಬಿಟ್ಟಿದೆ ಅಂತ ನಾವು ಹೀಗೆ ಗುರುಗಳಿಗೆ ಹೋಗಿ ಹೇಳ್ತಿರ್ತೀವಿ. ನನಗೆಲ್ಲ ಯಾವಾಗ ತಲೆ ಚುಟ್ಟು ಹಿಡಿದು ಬಿಡುತ್ತೋ, ಮನೆ ಮಂದಿಯವರೆಲ್ಲ ನಮಗೆ ಬೈತಾರೋ ಸಾಧನೆ ಮಾಡುವಾಗ, ಅಥವಾ ಮನೆ ಮಂದಿಯವ್ರ ಕಷ್ಟ ತಡ್ಕೊಳ್ಳಿಕ್ಕಾಗ್ತದೆ, ನಾವು ಗುರುಗಳಿಗೆ ಹೋಗಿ ಹೇಳ್ತೀವಿ ಹಿಂಗೆ, ಏನಪ್ಪ ಅಯ್ಯೋ ನನಗೆಲ್ಲ ಬೇಸರ ಬಂದುಬಿಟ್ಟಿದೆ ರೀ, ಎಲ್ಲ ಬಿಟ್ಬಿಡ್ಬೇಕು. ಏನು ಬಿಟ್ಟು ಬರ್ತೀಯ? ಬಿಟ್ಟು ಬಾ ನೋಡೋಣ. ನಮ್ಮ ಮುತ್ತಜ್ಜಿ ಎಲ್ಲ ಬಿಟ್ಟು ಬಂದು 2 ವರ್ಷದ ಕೂಸನ್ನು ಬಿಟ್ಟು ಗುರುಗಳ ಹಿಂದೆ ಓಡಿ ಹೋಗಿದ್ರು. ಅವರು ಕಡೆ ತನಕ ಸಮರ್ಥ ಶಿಷ್ಯ ವೀಣಾಬಾಯಿ ಹೆಂಗೆ ಗುರುಗಳು ಸೇವೆ ಮಾಡೋಕ್ಕೆ ಗುರು ಹಿಂದೆ ಹೋಗಿಬಿಟ್ರೋ, ಅದೇ ರೀತಿಯಲ್ಲಿ ಇವರು ಕೂಡ ತಮ್ಮ 2 ವರ್ಷದ ಕೂಸನ್ನು ಬಿಟ್ಟು ಭಗವಂತನ ಸೇವೆ, ಗುರು ಸೇವೆಯಿಂದ ಹೋದರು. ಆದರೆ ಸತ್ಕರ್ಮಗಳ ವಿಷಯದಲ್ಲಿ ಎಲ್ಲರೆದರೂ ಹೇಳುತ್ತಾ ತಿರುಗುತ್ತೇವೆ. ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದೇವೆ ಎಂದು ಸತ್ಕರ್ಮ ಮಾಡಿದಾಗ ಎಲ್ಲರಿಗೂ ಹೇಳ್ತಾ ತಿರುಗ್ತೀವಿ. ಹಿಂಗೆ ಟಾಮ್ ಮಾಡ್ಕೊಂಡು ಝಾಂಟೆ ಬಾರಿಸ್ಕೊಂಡು, ನಾನು ಮಾಡಿದೆ, ಇದು ನಾನೇ ಕರ್ಕೊಂಡು ಹೋದೆ, ನಾನು ಮಾಡಿದೆ, ದಾನ ಅಲ್ಲಿ ಹೆಸರು ಬೇರೆ ಬರೆಸೋದು, ಫೋಟೋ ತೆಗೆಸ್ಕೊಳ್ಳೋದು, ಇವೆಲ್ಲ ಮಾಡ್ತೀವಿ. ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದೇವೆ ಎಂದು ಈ ಜನ್ಮದಲ್ಲಿ ಇದನ್ನು ಅನುಭವಿಸುತ್ತೇವೆ ಇರುತ್ತೇವೆ ಎಂದು ಅನ್ನುತ್ತೇವೆ. ಹಾಗೂ ಇನ್ನೂ ಉತ್ತಮ ಕರ್ಮ ಮಾಡುತ್ತೇನೆ ಅಂದರೆ ಮುಂದಿನ ಜನ್ಮದಲ್ಲಿ ಸುಖ ಸಿಗುತ್ತದೆ ಎಂದು ಅನ್ನುತ್ತೇವೆ. ಅಂದರೆ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಬದಲು ಅದರಲ್ಲಿಯೇ ಸುತ್ತಿದಂತೆ ಆಗುತ್ತದೆ. ನಾವು ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಸಪ್ಪ ಅಂತ ಕೇಳ್ತಿಲ್ಲ. ಓಕೆ, ಈ ಜನ್ಮದಲ್ಲಿ ಪಾಪದ ಫಲ ಅನುಭವಿಸ್ತೀನಿ, ಇದು ಒಳ್ಳೆ ಕರ್ಮ ಮಾಡ್ತೀನಿ, ಮುಂದಿನ ಜನ್ಮದಲ್ಲಿ ಸುಖ ಸಿಗಲಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಅಂದರೆ ನೀನು ಜನ್ಮ ಮರಣ ಚಕ್ರದಿಂದ ಬರಲಿಕ್ಕೆ ಆಚೆಯಿಂದ ರೆಡಿನೇ ಇಲ್ಲ ಅಂತ ನಾವು ಹೇಳ್ತಿರೋದು. ಅವರ ಜೀವನ ಚರಿತ್ರೆಯಿಂದ ಪಾಠ ಕಲ್ತಿದ್ದೇನಪ್ಪ ಅಂದರೆ, ಗುರು ಬಂದಾಗ ಎಲ್ಲವನ್ನು ಬಿಟ್ಟು ತ್ಯಾಜ್ಯ ಮಾಡಿ ಮನಸ್ಸಿನಿಂದ ಗುರುವನ್ನು ಹಿಡ್ಕೋಬೇಕೇ ವಿನಃ ಸಂಸಾರನ ಹಿಡ್ಕೋಬಾರ್ದು ಅಂತ ಪೂಜ್ಯ ಜಾನಕಮ್ಮನವರು, ನಮ್ಮ ಮನೆಯವರ ಮುತ್ತಜ್ಜಿ ಶಂಕರಲಿಂಗ ಭಗವಾನ ಗುರು ಪರಂಪರೆಯಲ್ಲಿ ಮೊದಲನೇ ಶಿಷ್ಯ ಹೋದವರು, ಅವರಿಂದ ಪಾಠ ಕಲ್ತಿದ್ದಿದ್ದು. ನಮ್ಮ ಮಾವನಿಂದ ಪಾಠ ಕಲ್ತಿದ್ದಿದ್ದು. ಅಪ್ಪ 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 ಅಂದರೆ ಅಪ್ಪನ ಬಿಟ್ಟು ಇನ್ನೊಂದು ಬಾಯಲ್ಲೂ ಅವರು ಮಾತಾಡ್ತಿರ್ಲಿಲ್ಲ. ಶಂಕರಲಿಂಗ ಭಗವಾನ್ ಅಂದರೆ ಮುಗೀತು ಅವರಿಗೆ, ಕಣ್ಣಲ್ಲಿ ನೀರು ಬರ್ತಿತ್ತು. ಎಂಥ ಒಂದು ವಿಲಕ್ಷಣವಾದ ಸ್ಥಿತಿ ಇತ್ತಪ್ಪ ಅಂದರೆ ನೋಡಿದ್ರೆ ಆಶ್ಚರ್ಯ ಆಗ್ತಿತ್ತು. ಉತ್ತಮ ಕರ್ಮಗಳು ಅಡ್ಡ ಬರುವುದಿಲ್ಲ ಎಂದೇನೂ ಅಲ್ಲ. ಕೆಟ್ಟ ಕರ್ಮಗಳ ವಿಷಯದಲ್ಲಿ ಮತ್ತೊಬ್ಬರಿಗೆ ಹೇಳಲು ನಮಗೆ ನಾಚಿಕೆಯಾದರೂ ಅನಿಸುತ್ತದೆ. ನಾನೇನಾದ್ರು ಒಂದು ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಜಗತ್ತು ಮುಂದೆ ಒಪ್ಕೊಳ್ಳೋ ಧೈರ್ಯ ಇರುತ್ತೆ, ನಾಚಿಕೆ ಅನಿಸುತ್ತೆ ನಾನು ಹಿಂಗೆ ಮಾಡಿದೆ ರೀ ಅಂತ. ಆದರೆ ಉತ್ತಮ ಕರ್ಮಗಳಿಂದ ಅಡ್ಡಿ ಬರುವುದಿಲ್ಲ ಅಂದೇನೂ ಅಲ್ಲ. ಉತ್ತಮ ಕರ್ಮದಲ್ಲಿ ನಾನು ಮಾಡಿದೆ, ನಾನು ಒಳ್ಳೇದು ಮಾಡಿದೆ ಅನ್ನೋ ಹೇಳ್ಕೊಳ್ಳೋದ್ರಲ್ಲೇ ಅಭಿಮಾನ ಜಾಸ್ತಿ. ದುಷ್ಟ ಕರ್ಮದಿಂದ ಪಶ್ಚಾತ್ತಾಪವಾಗಿ ಒಮ್ಮೆಯಾದರೂ ಭಗವಂತನ ಸ್ಮರಣೆ ಆಗಬಹುದು. ಆದರೆ ಸತ್ಕರ್ಮದ ಅಹಂಕಾರವು ಉತ್ತಮ ಮನುಷ್ಯರನ್ನು ಕೂಡ ಎಲ್ಲಿಗೆ ಒಗೆಯುತ್ತದೆ ಎಂಬುದು ತಿಳಿಯುವುದಿಲ್ಲ. ಒಮ್ಮೆ ಒಗೆದ್ರೆ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಅಂತೆ ಜಮೀನ್ ಮೇಲೆ ಬಂದು ಬಿದ್ದರೆ ಮತ್ತೆ ಪುನಃ ಎಷ್ಟು ಜನ್ಮ ಬೇಕಾಗತ್ತೆ ಅದನ್ನು ಪಡ್ಕೊಳ್ಳಿಕ್ಕೆ ಅನ್ನೋ ನಮ್ಮ ಕಲ್ಪನೆ ಇಲ್ಲ. ಅದಕ್ಕೆ ಅವರಂತಾರೆ, ದುಷ್ಟ ಕೆಟ್ಟ ಕೆಲಸ ಮಾಡಿದಾಗ ಒಮ್ಮೆ ಪಶ್ಚಾತ್ತಾಪ ಆಗಿ, ಹೌದು ನಾ ಈ ಕೆಟ್ಟ ಕೆಲಸ ಮಾಡಬಾರ್ದಾಗಿತ್ತು, ಪರಮಾತ್ಮ ಅನ್ನೋದು ಬಾಯಲ್ಲಿ ಬರುತ್ತೆ. ಆದರೆ ಸತ್ಕರ್ಮದ ಅಹಂಕಾರ ಹೆಂಗಿರುತ್ತೆ ಅಂದರೆ, ಆ ಸತ್ಕರ್ಮ ಮಾಡುವವರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತಲೂ ಅರಿವಿರೋದಿಲ್ಲ. ಅರಿವಿದ್ರೂ ಅವ್ರು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅಂದರೆ ಅವ್ರಿಗೆ ಆ ಪಶ್ಚಾತ್ತಾಪ ಭಾವನೆಯೂ ಬರುವುದಿಲ್ಲ. ಅಷ್ಟು ಅಹಂಕಾರ ಬಲಿಷ್ಠ ಆಗಿರುತ್ತೆ ಅವರಲ್ಲಿ.
ರಾಜನೂ ಕೂಡ ಯೋಗ್ಯ ಮಾರ್ಗದರ್ಶನಕ್ಕಾಗಿ ಉತ್ತಮ ಜನರನ್ನು ತನ್ನ ಹತ್ತಿರ ಇಟ್ಟುಕೊಂಡಿರುತ್ತಾನೆ. ಭಗವಂತನು ಉದ್ಧವನಿಗೆ ಕೂಡ ಸತ್ಸಮಾಗಮ ಮಾಡು ಎಂದು ಹೇಳಿರುವುದರಿಂದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಸಂತ ಸಮಾಗಮ ಮಾಡಪ್ಪ ಅಂತ ಉದ್ಧವನಿಗೆ ಹೇಳ್ದ. ಉದ್ಧವ, ನಿನಗೆ ಜ್ಞಾನ ಉಂಟು, ಆದರೆ ಭಕ್ತಿ ಹೆಂಗೆ ಮಾಡಬೇಕು, ಪರಸ್ಪರ ಪ್ರೇಮ ಹೆಂಗೆ ಮಾಡಬೇಕು, ವಿರಹ ಹೆಂಗೆ ಉಂಟಾಗಬೇಕು, ಇದನ್ನೆಲ್ಲ ಹೋಗಿ ನೀನು ಸತ್ಸಮಾಗಮ ಮಾಡಿದಾಗ ಮಾತ್ರ ನಿನಗೆ ತಿಳಿಯುತ್ತದೆ. ಹಾಗಲಕಾಯಿ ತಿಂದರೆ ಕಹಿತನದ್ದೇ ಅನುಭವ ಬರುತ್ತದೆ. ಅಂದ ಮೇಲೆ ವಿಷಯ ಪ್ರಾಪ್ತಿಯಿಂದ ಜೀವನವು ಹೇಗೆ ಮಧುರವಾಯಿತು? ವಿಷಯದ ಪ್ರಾಪ್ತಿಯಿಂದ, ಉಪಭೋಗದಿಂದ ಯಾವತ್ತೂ ಸಿಹಿಯಾಗತ್ತಾ ಜೀವನ? ಪ್ರೇಮ ಬಂದಾಗ ಭಗವಂತನ ಭಕ್ತಿ ಮಾಡುತ್ತೇವೆ ಎಂದು ಅನ್ನಬಾರದು. ವಿಷಯಕ್ಕಾಗಿ ನಾವು ಹಗಲಿರುಳು ಒದ್ದಾಡಿದ್ದರೂ ನಮಗೆ ಸುಖ ಸಿಗುವುದಿಲ್ಲ. ಅಂದ ಮೇಲೆ ಭಗವಂತನ ನಾಮ ತೆಗೆದುಕೊಳ್ಳದೆ ಪ್ರೇಮವು ಬರಬೇಕೆಂದು ಹೇಳುವುದು ಎಷ್ಟು ಹುಚ್ಚುತನವಾಗಿರುತ್ತದೆ? ಪ್ರಶ್ನೆ: ಭಗವಂತನ ಪ್ರೇಮ ಬಂದಾದ್ಮೇಲೆ ನಾನು ಮಾಡ್ತೀನಿ ರೀ ನಾಮ ಜಪ ಅನ್ನೋದು ಉಚಿತ ಅಲ್ಲ ಅಂತಾರೆ ಮಹಾರಾಜರು. ಅದಕ್ಕೆ ಮಹಾರಾಜರಂತಾರೆ, ನೀ ಫಸ್ಟ್ ನಾಮಸ್ಮರಣೆ ಮಾಡು, ಭಗವಂತನ ನಾಮ ತಗೋ, ಆ ಪ್ರೇಮ ಬರೋಕ್ಕೆ ಶುರುವಾಗುತ್ತೆ. ನೀ ನಾಮಸ್ಮರಣ ಆಗ್ರಹಪೂರ್ವಕವಾಗಿ ತಗೋ. ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ, ಸದಾ ಸರ್ವದಾ ರಾಮ ಅಪ್ಪ ಶೆಕೆ ಆಗ್ತಿದೆ ಕಣಪ್ಪ, ರಾಮ ಒಂಚೂರು ಫ್ಯಾನ್ ಹಾಕ್ಸಪ್ಪ, ರಾಮ ಒಂಚೂರು ಮಳೆ ಬರ್ಸಪ್ಪ, ರಾಮ ಒಂಚೂರು ಚಳಿ ಬರ್ಸಪ್ಪ, ರಾಮ ಭಾಳ ಶೆಕೆ ಆಗ್ತಿದೆ, ಏನು ಹೇಳಿದ್ರು ಸಹ ನೀವು ಹೇಳಿ ಭಗವಂತನ ನಾಮ 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 ನಾಮ. ಆ ವಿಷಯಕ್ಕೆ ಭಗವಂತನ ನಾಮ ಜೋಡಣೆ ಕೊಡ್ತಾ ಹೋಗಿ. ಆವಾಗ ವಿಷಯ ಬಿಟ್ಟು ಹೋಗುತ್ತೆ, ಆ ನಾಮದ ಬಲ ಹೆಚ್ಚಾಗುತ್ತೆ. ಆವಾಗ ಪ್ರೇಮ ಎಷ್ಟು ಕೃಪೆ ಮಾಡ್ತಾನಪ್ಪ. ಈ ಉಸಿರು ಕೊಟ್ಟಿದ್ದಾನೆ, 21,000 ಉಸಿರು ಕೊಟ್ಟು, ಅಪ್ಪ ನಿನ್ನ ನಿತ್ಯವಾಗೂ ಬೆಳಗ್ಗೆ ಎಬ್ಬಿಸ್ತೀನಿ ನಾನು, ಸುಂದರವಾದ ಜಗತ್ತನ್ನು ನೋಡಪ್ಪ ಅಂತ ಪರಮಾತ್ಮ ಎಬ್ಬಿಸ್ತಾನೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ನಮ್ಮನ್ನು ಪ್ರೀತಿ ಮಾಡಬೇಕು? ಭಗವಂತನ ಪ್ರೇಮ ಬಂದ ಮೇಲೆ, ಹಲ್ಲು ಬಿದ್ದ ಮೇಲೆ, ಕಣ್ಣು ಮೂಗು ಬಾಯಿ ಏನು ಕಾಣಿಸ್ತಿದ್ದಾಗ ಅವಾಗ ನಾವು ಜಪ ಮಾಡ್ತೀವ? ಎಲ್ಲ ಕೈ ಕಾಲು ನೋವು ಹತ್ತದಾಗ ಜಪ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಶರೀರ ಸುದೃಢ ಇದ್ದಾಗ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಆ ಸಮಯದಲ್ಲಿ ನಾವು ಜಪಮಾಲೆ. ಅದಕ್ಕೆ ಗುರು ಮಹಾರಾಜು ನಮ್ಮ ಮನಸ್ಸು ಅತ್ತಿತ್ತ ಹೋಗಲೇಬಾರ್ದು. ಕರೋನಾದಲ್ಲಿ ಏನು ಹೇಳ್ತಾರಪ್ಪ, ಕರೋನಾ ಅಭಿಶಾಪ ಅಂದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸಾಧನೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಸಾಧಕರಿಗಾಯಿತು. ಯಾಕೆಂದರೆ ಮನಸ್ಸು ಅತ್ತಿತ್ತ ಹೋಗಬಾರ್ದು. ಕರೋನಾದಲ್ಲಿ ಹೊರಗಡೆ ಏನಾಗ್ತಿದೆ, ಹೊರಗಡೆ ಹೋಗಂಗೆ ಇಲ್ಲ ಅಂದಾಗ ಮನೆಯಲ್ಲಿ ಕೂತ್ಕೊಂಡು ಹುಚ್ಚಿಡಿದು ಹೋಗ್ತಿತ್ತು ಜನಕ್ಕೆ. ಆದರೆ ಯಾರಿಗೆ ಆ ಭಗವಂತನ ಕೃಪೆ ಆಗಬೇಕಾಗಿರುತ್ತೋ, ಸಿಗಬೇಕಾಗಿರುತ್ತೋ ಅಂದರೆ ಆ ಸಮಯದಲ್ಲಿ 24 ತಾಸುಗಳ ಕಾಲ ನಾವು ಗುರುಗಳ ಪಾದದ ಅಡಿಯಲ್ಲೇ ಇರ್ತಿದ್ವಿ. ಇದಾಗತ್ಲು, ಅದು ಆಗತ್ಲು, ಇದು ಓದ್ರಿ, ಇದನ್ನು ಓದ್ರಿ, ಅದನ್ನು ಓದ್ರಿ, ಇದನ್ನು ತಿಳ್ಕೊಳ್ರಿ. ನಮ್ಮ ಹಿಂದೆ ಬಿದ್ದು ಹೆಂಗಿರ್ತಿದ್ರು ಅಂದರೆ, ಈ ಸಮಯ ಮುಗಿದ ಕೂಡಲೇ ಮತ್ತೊಂದು ಸಮಯ, ಬೆಳಗ್ಗೆ 5:45 ಯಾಕೆ ಪದೇ ಹೇಳ್ತೀನಪ್ಪ ಈ ಮಾತನ್ನು? ಹೇಳ್ಬೋದು, ಪ್ರತಿಯೊಂದು ವಿಡಿಯೋದಲ್ಲೂ ಇದೆಲ್ಲ ಹೇಳ್ತಿರಲ್ರಿ ನೀವು. ಹೌದು, ಮಾಡಿರೋದನ್ನು ಹೆಂಗೆ ಮರೀಲಿಕ್ಕಾಗತ್ತೆ? ಮಾಡಿಕೊಟ್ಟಿದ್ದನ್ನು ಹೆಂಗೆ ಮರೀಲಿಕ್ಕಾಗತ್ತೆ? ಕೊಟ್ಟಿರೋದನ್ನು ಹೆಂಗೆ ತೋರಿಸ್ಲಿಕ್ಕಾಗತ್ತೆ? ಕೊಟ್ಟಿರೋದನ್ನು ಅನುಭೂತಿಗಳನ್ನು ಹೆಂಗೆ ಮರೀಲಿಕ್ಕೆ ಸಾಧ್ಯ? ಅದಕ್ಕೆ ಅದು ಪುನಃ ಹೇಳಲೇಬೇಕದನ್ನು. ಆದರೂ ಮದುವೆಯಾದ ಮೇಲೆ ಅವರಲ್ಲಿ ಒಬ್ಬನೇ ಗಂಡನಾಗುತ್ತಾನೆ, ಹಾಗೂ ಉಳಿದವರೆಲ್ಲ ಸ್ಮರಣೆ ಕೂಡ ಅವಳಿಗೆ ಉಳಿಯುವುದಿಲ್ಲ. ಅದರಂತೆ ನಾವು ಒಮ್ಮೆ ರಾಮನವರಾದರೆ, ಅಂದರೆ ಅವನೊಡನೆ ಮದುವೆಯಾದರೆ ವಿಷಯದ ಪ್ರೇಮವೆಲ್ಲಿ ಉಳಿಯುತ್ತದೆ? ವಿಷಯದ ಪ್ರೇಮ ಉಳಿಯೋದೇ ಇಲ್ಲ. ಯಾಕೆಂದರೆ ಹೆಂಡತಿ ಲೌಕಿಕವಾಗಿ ಗಂಡನ ಹಿಂದೆ ಸುತ್ತೊಡಿತಾ ಇರ್ತಾರೆ, ರೌಂಡ್ ಆ್ಯಂಡ್ ರೌಂಡ್. ಅವ್ರಿಗೆ ಇದು ಬೇಕು, ಇದಿಷ್ಟ, ಅದಿಷ್ಟ, ಇಲ್ಲ ಹಮಾರೆ ಉಸ್ಕೋ ಯೇ ಪಸಂದ್ ಹೈ ವೋ ಪಸಂದ್ ನಹೀ ಅಂತ. ಅದೇ ರೀತಿಯಲ್ಲಿ ಒಮ್ಮೆ ನಾವು ರಾಮನವರಾದರೆ ರಾಮನ ಬಗ್ಗೆನೇ ಚಿಂತನೆ ಮಾಡೋದು. ರಾಮನಿಗೆ ಇದು ಇಷ್ಟ ಆಯಿತು, ರಾಮನಿಗೆ ಆ ಶಬರಿ ಉಚ್ಚಿಷ್ಟ ಬೋರವನ್ನು ತಿಂದ, ಭರತನಿಗೆ ಹೆಂಗೆ ಮಾಡ್ದ, ರಾಜ್ಯವನ್ನು ಕೊಟ್ಟ, ರಾಮ ಹಿಂಗಿದ್ದ, ರಾಮನನ್ನೇ ಕೊಂಡಾಡ್ತಿದ್ರೆ ಬೆಳಗ್ಗಿಂದ ಸಂಜೆ ತನಕ. ಮದುವೆ ಆಗೋದು ಅಂದರೆ ಆ ಮನಸ್ಸು ಭಗವಂತನಲ್ಲಿ ಒಂದಾಗುವುದು. ಇಲ್ಲಿ ದೈಹಿಕ ಯಾವುದೂ ಸಂಬಂಧ ಇಲ್ಲ. ಇದು ಏನು ಹೇಳ್ತಿದೆ, ಪರಮಾರ್ಥದಲ್ಲಿ ಕೇವಲ ಮನಸ್ಸಿನ ಬಗ್ಗೆ ಮಾತಾಡಿರೋದು, ಮನಸ್ಸಿನ ಬಗ್ಗೆ ಹೇಳೋದವರು. ಪರಮಾತ್ಮನ ದಿವ್ಯ ಅನುಭೂತಿಗಳನ್ನು ಮಾಡಿಸ್ಕೊಡ್ತಿದ್ರು, ಆದರೆ ಹೇಳ್ತಿದ್ರು ಈ ಅನುಭೂತಿಗಳ ಸತ್ಯ ಅಲ್ಲ, ಇದರಲ್ಲಿ ಕೂಡಬಾರ್ದು, ದಿಸ್ ಇಸ್ ನಾಟ್ ಪರ್ಮನೆಂಟ್. ಏನಾರು ಕಾಣಿಸುತ್ತೆ, ಬಿಡತ್ತೆ, ಬೆಳಕಂತೆ, ಅದ್ದಂತೆ ಇದ್ದಂತೆ, ನಾದ ಕೇಳಿಸುತ್ತೆ, ಕೊಳಲು ಕೇಳಿಸುತ್ತೆ, ಏನೇನೋ ಕೇಳಿಸ್ತಿದ್ವು. ಆದರೆ ದಟ್ ಈಸ್ ನಾಟ್ ಪರ್ಮನೆಂಟ್. ವೇರ್ ಯು ಹ್ಯಾವ್ ಟು ಗೋ, 1 by 1 ಸ್ಟೆಪ್ ಯು ಹ್ಯಾವ್ ಟು ಗೋ ಅಪ್ ಅನ್ನೋದನ್ನು ಸತತವಾಗಿಯೂ ನಮ್ಮ ಮನಸ್ಸನ್ನು ಅದರಲ್ಲಿ ಕಟ್ಟಿಡೋ ಪ್ರಯತ್ನ ಮಾಡ್ತಿದ್ರು. ಅವಾಗ ಏನಾಗ್ತಿತ್ತು, ಆ ಪ್ರೇಮ
ಬರೋಕ್ಕೆ ಶುರುವಾಗ ಆಟೋಮೆಟಿಕಲಿ ಬೆಳಗ್ಗಿಂದ ಸಂಜೆ ತನಕ ಇದನ್ನು ಬಿಟ್ಟು ನಿಮ್ಮ ತಲೆ ಇನ್ಯಾತ್ರಲ್ಲೂ ಹೋಗೋಕ್ಕೆ ಅವಕಾಶ ಇಲ್ಲ ಅಂದಾಗ ಆ ಭಗವಂತನ ಪ್ರೇಮ ಬೀಜ ಹಾಕಿದ್ದು ಸಸಿಯಾಗಿ ಅದು ಹರ್ಬೋ ಶ್ರಬ್ಬೋ ಏನೋ ಟ್ರೀ ಆಗಿ ಆಗಬೇಕು ಅಂದರೆ ಗುರು ಸರ್ವಥ ಅಂಥ ಒಂದು ಬೀಜವನ್ನು ಹಾಕಿರ್ತಾನೆ. ಎಲ್ಲಾಯ್ತು. ಮದುವೆ ಆಗುವ ಮೊದಲು ಹುಡುಗಿಯನ್ನು 18 ಕಡೆಗೆ ತೋರಿಸಿರುತ್ತಾರೆ. ಆದರೂ ಆಧ್ಯಾತ್ಮದ ಬೋಧನೆ ಮನಸ್ಸಿಗೆ ಉಂಟು. ಮನಸ್ಸಿಗೆ ತನ್ನ ಸ್ವಸ್ವರೂಪದಲ್ಲಿ ಪುನಃ ಹೋಗಿ ನೆಲೆಸಕ್ಕೆ ನೀನು ಆತ್ಮನಿಂದ ಇರುವುದು, ನಿನ್ನ ಸ್ವತಂತ್ರ ಅಸ್ತಿತ್ವ ಇಲ್ಲ. ಹಾಗಾಗಿ ರಾಮನವರಾಗುವುದು ಅಂದರೆ ಸರ್ವತಾ ಪರಮಾತ್ಮನಿಚ್ಛೆ ಅಲ್ಲಿ ನಡೆಯುವುದು, ನನ್ನ ಇಚ್ಛೆ ನಡೆಯುವುದಿಲ್ಲ. ನಂದು ಅಂದರೆ ಈ ಮನಸ್ಸು ಮತ್ತು ಬುದ್ಧಿ. ಇದನ್ನು ತಿಳ್ಕೊಳ್ಳೋದಕ್ಕಾಗಿ ಭಗವಂತನ ನಾಮದ ಅವಶ್ಯಕತೆ 2 ಪ್ರಕಾರದಿಂದ ಇರುತ್ತದೆ. ಇಂದಿನ ಓದುವಚನ 1 ಪ್ರಪಂಚದ ಸ್ವರೂಪ ತಿಳಿಯುವುದಕ್ಕಾಗಿ, 2 ಭಗವಂತನ ಪ್ರಾಪ್ತಿಗಾಗಿ. ಈ ಪ್ರಪಂಚದ ಸ್ವರೂಪ ಅಸ್ಥಿರ, ಅಶಾಶ್ವತ, ನಶ್ವರವಾಗಿರೋದು, ಟೆಂಪ್ರರಿ, ಲೈಕ್ ಅ ಮಿರೇಜ್. ಸೊ ಮೃಗಜಲದಂತೆ. ಹಾಗಾಗಿ ಇದರ ಹಿಂದೆ ನಾವು ಹೋಗಬಾರ್ದು. ಮತ್ತು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೂ ಈ ಭಗವಂತನ ನಾಮವೇ ಅವಶ್ಯಕತೆ ಇರುತ್ತದೆ ಅಂತ ಹೇಳುತ್ತಾ ನೀವು ಭಗವಂತನ ನಾಮದಲ್ಲಿ ತನ್ಮಯರಾಗೋಣ, ಆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.